ಘೋಷಣೆಯೊಂದಿಗೆ ಇವತ್ತು ಚನ್ನಪಟ್ಟಣ ತಾಲೂಕಿನ ಈ ತಿಪ್ಪನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸರಳರು ಸಜ್ಜನರು ಆಗಿರ್ತಕ್ಕಂಥ ಹಿರಿಯ ಮುಖಂಡರಾದಂತಹ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಿರಿಯರು ಆದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆ ಮೇಲೆ ತಮ್ಮನ್ನ ಈಗಾಗಲೇ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಹಿರಿಯ ನಾಯಕರು, ನಮ್ಮ ಗ್ಯಾರಂಟಿ ಯೋಜನೆಗಳ ಸರ್ಕಾರದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಸಾಹೇಬ್ರವರೇ, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಪುಟ್ಟಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಘುನಂದನ್ ರಾಮಣ್ಣರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಅಶ್ವಥ್ರವರೇ, ಜಿಲ್ಲಾಡಳಿತದ ಎಲ್ಲ ಜಿಲ್ಲಾಧಿಕಾರಿಗಳು, ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅದೇ ರೀತಿಯಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅದೇ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ನಮ್ಮೆಲ್ಲ ಮುಖಂಡರುಗಳ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ತಾಯಂದ್ರೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ರೇವಣ್ಣ ಅವರು ಮಾತನಾಡಿದ್ದಾರೆ. ಇದು ಚನ್ನಪಟ್ಟಣ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ 4ನೇ ಜನಸ್ಪಂದನ ಕಾರ್ಯಕ್ರಮ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ 4ನೇ ಜನಸ್ಪಂದನ ಕಾರ್ಯಕ್ರಮ. ಅದಕ್ಕೂ ಮೊದಲು ಇದು ಇದೇನು ಹೊಸ ಕಾರ್ಯಕ್ರಮ ಏನಲ್ಲ. ಈ ಕಾರ್ಯಕ್ರಮ ಬಾಗಿಲಿಗೆ ಬಂತು, ಸರ್ಕಾರ ಸೇವೆಗೆ ಇರಲಿ, ನಿಮ್ಮ ಸಹಕಾರ ಅನ್ನುವ ಧ್ಯೇಯದೊಂದಿಗೆ ಪ್ರಾರಂಭ ಆಗಿರತಕ್ಕಂಥ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಸೇರಿ ಆಯೋಜಿಸಿರ್ತಕ್ಕಂಥ ಇಡೀ ರಾಜ್ಯಾದ್ಯಂತ ಈ ಒಂದು ಸರ್ಕಾರವನ್ನ ಏನು ನಾವು ಜನರ ಬಳಿಗೆ ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು, ಆಶೀರ್ವಾದ ಮಾಡಿರ್ತಕ್ಕಂಥದ್ದು ವಿಧಾನಸೌಧದಲ್ಲೋ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲ ಕುಳಿತು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದಲ್ಲ. ಜನರ ಬಳಿಗೆ, ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಅಧಿಕಾರಿಗಳ ಒಟ್ಟಿಗೆ ಎಲ್ಲ ಅಧಿಕಾರಿಗಳು, ಎಲ್ಲ ಮಂತ್ರಿಗಳಾದಿಯಾಗಿ ಕೇವಲ ಜಿಲ್ಲಾಧಿಕಾರಿಗಳನ್ನು, ತಹಶೀಲ್ದಾರನ್ನು ಆ ತಾಲೂಕು ಮಟ್ಟಕ್ಕೂ ಜಿಲ್ಲಾ ಮಟ್ಟಕ್ಕೂ ಕಳಿಸಿ ಜನರ ಸಮಸ್ಯೆಯನ್ನ ತಿಳ್ಕೊಂಡು ಸಮಸ್ಯೆ ಪರಿಹಾರ ಮಾಡಿ ಅಂತಕ್ಕಂಥದ್ದಲ್ಲ. ಆ ಜನರ ಅಧಿಕಾರಿಗಳ ಒಟ್ಟಿಗೆ ಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಆ ಒಂದು ಜನರ ಬಳಿ ತೆರಳಿ ಆ ಜನರ ಈ ದೈನಂದಿನ ಸಮಸ್ಯೆಗಳನ್ನ, ಸಣ್ಣ ಪುಟ್ಟ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನ, ಜ್ವಲಂತ ಸಮಸ್ಯೆಗಳಾದಿಯಾಗಿ ಎಲ್ಲ ಸಮಸ್ಯೆಗಳನ್ನ ಆಲಿಸಿ ಜನರಿಗೆ ಆ ಸ್ಥಳದಲ್ಲೇ ಒಂದು ಪರಿಹಾರ ನೀಡತಕ್ಕಂಥ ಒಂದು ವಿನೂತನ ಯೋಜನೆಯನ್ನಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ಚನ್ನಪಟ್ಟಣ, ರಾಮನಗರ, ಮಾಗಡಿ, ಕನಕಪುರಗಳಲ್ಲಿ ಈಗಾಗಲೇ ಚುನಾವಣಾ ಮುನ್ನವೇ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರದ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥ ಮಂತ್ರಿಗಳು, ಸರ್ಕಾರವನ್ನ ಜನರ ಒಟ್ಟಿಗೆ ಬಳಿ ತೆಗೆದುಕೊಂಡಂತ ಖ್ಯಾತಿ ಯಾರಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮತ್ತು ಸುರೇಶ್ ಅವ್ರಿಗೂ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರೊಟ್ಟಿಗೆ ನಾನು ನಮ್ಮ ಮತ್ತೊಬ್ಬರ ನಾಯಕರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಈ ಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ತಮ್ಮ ಪಾರ್ಲಿಮೆಂಟ್ ಕ್ಷೇತ್ರಾದ್ಯಂತ ಆ ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಪಂಚಾಯಿತಿ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಈ ದೇಶದಲ್ಲಿ ಯಾರಾದರೂ ಒಬ್ಬ ಸಂಸದ ಜನರ ಅಧಿಕಾರಿಗಳೊಟ್ಟಿಗೆ ತೆರಳಿ ಜನರ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಲು ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ಯಾರಾದರೂ ಮಾಡಿದ್ರೆ ಅದು ಡಿ.ಕೆ. ಸುರೇಶ್ ಅವರು ಅಂತ ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇದೊಂದು ಕಾರ್ಯಕ್ರಮದ ಬಗ್ಗೆ ಯಾರು ರೇವಣ್ಣ ಹೇಳ್ತಾ ಇದ್ರು, ಟೀಕೆಗಳನ್ನ ಮಾಡ್ತಾರೆ ಅಂತ ಹೇಳಿ ಅದನ್ನೂ ಹೇಳಿದ್ರು, ಗಾದೆಯಲ್ಲೂ ಕೂಡ ಹೇಳಿದ್ರು, ಕೈಲಾಗದವನು ಮೈಪರಿಸೋಣ ಅಂತ ಹೇಳಿ. ಹೌದು, ನಿಜ. ಈ ಕಾರ್ಯಕ್ರಮ ಇವತ್ತು ಚನ್ನಪಟ್ಟಣಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ನಾವು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ 2 ಜಿಲ್ಲೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಪ್ರತಿನಿಧಿಸತಕ್ಕಂಥ ಸಂದರ್ಭದಲ್ಲಿ 10 ಜನಸ್ಪಂದನ ಕಾರ್ಯಕ್ರಮಗಳನ್ನ ನೋಡಿದ್ದೀವಿ. ಆದ್ರೆ ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಷ್ಟು ಇನ್ನ ಯಾವ ತಾಲೂಕಿನಲ್ಲೂ ನೋಡಿಲ್ಲ. ಚನ್ನಪಟ್ಟಣದಲ್ಲಿ ಜನ ಕೇಳ್ತಾ ಇರ್ತಕ್ಕಂಥ ಸಮಸ್ಯೆ ಜನಸಾಮಾನ್ಯವಾದಂತ ಸಮಸ್ಯೆಗಳು. ಪಾಣಿ ತಿದ್ದುಪಡಿ ಇರ್ಬೋದು, ಅವರ ಅಳತೆಗಳಿರ್ಬೋದು, ಅಥವಾ ಅವರ ಜಮೀನುಗಳಿಗೆ ಹೋಗ್ತಕ್ಕಂಥ ಕಾಲಾವಧಿ ಸರ್ವೆ
ಸಕಾಲಕ್ಕೆ ಗ್ರಾಮಗಳಿಗೆ ಆ ಶಾಲಾ ಮಕ್ಕಳು ತೆರಳತಕ್ಕಂತ ಬಸ್ಸು ಕೂಡ ಇಲ್ಲಿ ಸರಿಯಾಗಿ ಬರದೇ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಏನಂತ ಬೃಹತ್ ಆದಂತ ಸಮಸ್ಯೆಗಳಲ್ಲ. ಇಲ್ಲಿ ಜನಪ್ರತಿನಿಧಿಗಳಾಗಿ ಯಾರೆಲ್ಲ ಸೇವೆ ಮಾಡಿದ್ದಾರೆ ಅವರು ಎಷ್ಟು ಬಾರಿ ಪಂಚಾಯತಿಗಳಿಗೆ ಬಂದಿದ್ದಾರೆ. ತಿಟಮಾರಹಳ್ಳಿ ಗ್ರಾಮಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳಾಗಿ ಶಾಸಕರಾಗಿದ್ದಂತವರು ಅಥವಾ ಇನ್ನಿತರರು ಬಂದು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮಂತ್ರಿಗಳಾಗಿದ್ದಾಗ ಅವರೆಲ್ಲ ಬಂದು ಈ ರೀತಿಯಾಗಿ ಜನರ ಸಮಸ್ಯೆಯನ್ನ ಎಷ್ಟು ಬಾರಿ ಕೇಳಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವರೆಲ್ಲ ಬಂದು ಈ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಅಧಿಕಾರಿಗಳಿಂದ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇವತ್ತು ಈ ತಿಟಮಾರಹಳ್ಳಿ ಭಾಗದಲ್ಲಿರ್ಬೋದು, ಇದು ನಡೆದಂತ ಬೇವೂರಲ್ಲಿರ್ಬೋದು ಅಥವಾ ಕೋಡಂಬಳ್ಳಿಯಲ್ಲಿರ್ಬೋದು ಅಸಂಖ್ಯಾತ ಸಾವಿರಾರು ಜನ ಈ ಸಮಸ್ಯೆಗಳಿಗಾಗಿ ಅರ್ಜಿ ತೆಗೆದುಕೊಂಡು ಸಾಲು ಸಾಲಾಗಿ ನಿಲ್ತಕ್ಕಂಥ ಒಂದು ಪ್ರಮೇಯ ಬರ್ತಿರಲಿಲ್ಲ. ಇದು ಜನ ಕೇಳ್ತಕ್ಕಂಥ ಭಿಕ್ಷೆ ಅಲ್ಲ. ನಾವು ಅಧಿಕಾರ ಯಾರು ಜನ ಮತವನ್ನ ಕೊಟ್ಟು ಒಂದು ಅಧಿಕಾರವನ್ನ ಕೊಡ್ತಾರೋ, ಶಾಸಕ ಸ್ಥಾನ ಅಥವಾ ಮಂತ್ರಿ ಸ್ಥಾನವನ್ನ ಯಾರಿಗೆ ಕೊಡ್ತಾರೋ ಅವನ ಕರ್ತವ್ಯ ವಿಧಾನಸೌಧದಲ್ಲೋ 5 ಸ್ಟಾರ್ ಹೋಟೆಲ್ ಕುತ್ಕೊಂಡು ಕೆಲಸ ಅಧಿಕಾರ ಮಾಡೋದಲ್ಲ. ಜನರೊಟ್ಟಿಗೆ ಬಂದು ಅಧಿಕಾರಿಗಳೊಂದಿಗೆ ಬಂದು ಜನರ ಸಮಸ್ಯೆ ಏನು ಅಂತ ಹೇಳಿ ಸ್ಥಳದಲ್ಲಿ ಪರಿಹಾರ ಮಾಡ್ತಕ್ಕಂಥದ್ದು. ಆ ಕೆಲಸವನ್ನು ಎಷ್ಟು ಬಾರಿ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನೀವೆಲ್ಲ ಹಾಕೋಬೇಕು. ಕಳೆದ ಬಾರಿ ಶಾಸಕರಾಗಿದ್ದಂತವರು ಪುಣ್ಯಾತ್ಮರು ಇಲ್ಲಿ ಎಷ್ಟು ಬಾರಿ ಬಂದಿದ್ರು, ಜನರ ಸಮಸ್ಯೆಯನ್ನು ಎಷ್ಟು ಜನ ಕೇಳಿದ್ರು. ಅವರ 10 ಸಮಸ್ಯೆಗಳನ್ನು ಹೇಳಿದ್ರೆ 10 ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಒಂದು 7-8 ಸಮಸ್ಯೆಗಳನ್ನಾದರೂ ಪರಿಹಾರ ಮಾಡಿದ್ದಾರ, ಅದಕ್ಕೂ ಮಿಗಿಲಾಗಿ ಸಮಸ್ಯೆಗಳನ್ನ ಕೇಳಿದ್ದಾರ ಒಂದು ಬಾರಿ ಆದ್ರು ಅಂತ ಹೇಳಿ ನಾನು ಒಂದು ಸಮಸ್ಯೆಯನ್ನ ಇವತ್ತು ಪ್ರಶ್ನೆಯನ್ನ ತಮ್ಮ ಮುಂದೆ ಇಡ್ತೀನಿ. ಇವತ್ತು ಕೋವಿಡ್ ಬಂತು. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಶಾಸಕರಾಗಿದ್ದಂತವ್ರು ಎಲ್ಲರಿಗೂ ಚನ್ನಪಟ್ಟಣ ಜನರ ಸಮಸ್ಯೆಗಳನ್ನ ಕೇಳ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂತ ಸ್ಥಾನವನ್ನ ನೀವೇನ್ ಕೊಟ್ಟಿದ್ರಿ ಅವರಿಗೆ, ಅವರೇನಾದ್ರು ಕೇಳಿದ್ದಾರ ಅಂತಕ್ಕಂಥದ್ದನ್ನ ನಾವು ಕೇಳಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಒಟ್ಟಿಗೆ ಇವತ್ತು ಸಮಸ್ಯೆಗಳನ್ನ ಕೇಳಲಿಕ್ಕೆ ಬಂದ್ರೆ ಪ್ರಶ್ನೆಯನ್ನ ಮಾಡ್ತಕ್ಕಂಥವ್ರು, ಆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ನೈತಿಕತೆ ಅವ್ರಿಗೆ ಇದೆಯಾ ಅಂತಕ್ಕಂಥದ್ದು. ಶಾಸಕರಿಲ್ಲ, ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಒಬ್ಬ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಈ ಜಿಲ್ಲೆಯ ಮಣ್ಣಿನ ಮಗನಾಗಿರ್ತಕ್ಕಂಥವರು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಶಾಸಕರಿದ್ದಂತ ಸಂದರ್ಭದಲ್ಲಿ ಚನ್ನಪಟ್ಟಣ ಜನರ ಸಮಸ್ಯೆಯನ್ನ ನಾನು ಕೈ ಹಿಡಿಬೇಕು, ಚನ್ನಪಟ್ಟಣ ಜನರ ಸಮಸ್ಯೆಯನ್ನ ಆಲಿಸಬೇಕು, ನನ್ನ ಕರ್ತವ್ಯ ಅಂತ ಹೇಳಿ ಬಂದಿರ್ತಕ್ಕಂಥವರು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಆ ಒಂದು ವಿಚಾರದಲ್ಲಿ ಅವರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೂ ಈ ಚನ್ನಪಟ್ಟಣ ತಾಲೂಕಿನ ಜನರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅಧಿಕಾರಿಗಳನ್ನ ಕೇಳಿದ್ರೆ ದೌರ್ಜನ್ಯ, ಅಧಿಕಾರಿಗಳನ್ನ ಕೇಳಿದ್ರೆ ಗುಲಾಮರು, ಅದಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಶಾಸಕಾಂಗ ನ್ಯಾಯಾಂಗ ಆಡಳಿತಾಂಗ ವ್ಯವಸ್ಥೆಯಲ್ಲಿ ನಾವು ಏನು ಶಾಸಕಾಂಗ ವ್ಯವಸ್ಥೆ ಇದೆ ಅದೊಂದು ಚಾಟಿ ಬೀಸಿಸಬೇಕಾಗ್ತದೆ. ಅದು ಒಂದು ಸೂಪರ್ವೈಸೇಷನ್ ಮಾಡಬೇಕಾಗ್ತದೆ, ಎಚ್ಚರಿಕೆಯನ್ನ ಕೊಡಬೇಕಾಗ್ತದೆ. ಅಲ್ಲಿಂದಲ್ಲಿಗೆ ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಡ್ತಾ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಅವರಿಗೆ ಮಾಡಿಸಬೇಕಾದಂಥದ್ದು ಜನಸಾಮಾನ್ಯರ ಕೆಲಸಗಳನ್ನ ಮಾಡಬೇಕಾಗ್ತದೆ. ಇಲ್ಲಿ ನನಗೆ ದೌರ್ಭಾಗ್ಯ ಏನಂತಂದ್ರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಎಷ್ಟು ವರ್ಷಗಳಿಂದ ಒಂದೇ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದೇ ಒಂದು ನಿವೇಶನವನ್ನು ವಿತರಣೆ ಮಾಡತಕ್ಕಂತ ಅವಕಾಶವನ್ನು ಅವರು ನಿರ್ಮಾಣ ಮಾಡಿಲ್ಲ. ಬಡವರೇ ಇಲ್ಲವೇ ಚನ್ನಪಟ್ಟಣದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆ. ಇವತ್ತು ಜಮೀನಿನ ಬೆಲೆ ಅಗಸಕ್ಕೆ ಏರ್ತಾ ಇದೆ. ನಮ್ಮ ಜನ ಮನೆಯಲ್ಲಿ ಮಕ್ಕಳುಗಳ ಸಂಖ್ಯೆ, ಕುಟುಂಬದ ಗಾತ್ರ ಇಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜನರಿಗೆ ನಿವೇಶನಗಳನ್ನ ಕೊಡ್ಲಿಕ್ಕೆ ಅವಕಾಶಗಳ ನಿರ್ಮಾಣ ಮಾಡಿರಲ್ಲ. ಯಾಕೆ ಕನಕಪುರ 200 ಎಕರೆಗೂ ಹೆಚ್ಚು ಜಮೀನುಗಳನ್ನು, 500ಕ್ಕೂ ಹೆಚ್ಚು ಎಕರೆ ಜಮೀನುಗಳನ್ನ ಬಡವರಿಗೆ ನಿವೇಶನಗಳನ್ನಾಗಿ ಮಾರ್ಪಾಡು ಮಾಡಿ ಆ ಹಂಚಿಕೆ ಮಾಡತಕ್ಕಂಥದ್ದು ಕನಕಪುರದ ಮಾದರಿ. ನರೇಗಾದ ಯೋಜನೆಯಡಿಯಲ್ಲಿ 70-80 ಸಾವಿರ ಕೊಟ್ಟಿಗೆಗಳನ್ನು ಮಾಡಿ ಹೈನುಗಾರಿಕೆಗೆ ಕೊಡ್ತಕ್ಕಂಥದ್ದು ಕನಕಪುರದ ಮಾದರಿ. ಇವತ್ತು ಚನ್ನಪಟ್ಟಣ ನಗರಕ್ಕೆ ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲ. ನಾನು ಹೇಳ್ತಾ ಹೋದ್ರದು ಸಮಯದ ಅಭಾವ ಇರೋದ್ರಿಂದ, ಮಳೆ ಬರ್ತಕ್ಕಂಥ ಒಂದು ಸಂದರ್ಭ ಕೂಡ ಇರೋದ್ರಿಂದ ಹೆಚ್ಚಿಗೆ ಮಾತನಾಡಕ್ ಹೋಗೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಮೇಲಿನ ನಂಬಿಕೆಯಿಂದಾಗಿ, ನಮ್ಮ ರಾಮಲಿಂಗಾರೆಡ್ಡಿ ಅವರ ಮೇಲಿನ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲಿನ ನಂಬಿಕೆಯಿಂದಾಗಿ ಇಡೀ ಚನ್ನಪಟ್ಟಣ ತಾಲೂಕಿನ ಜನ ಇವತ್ತೇನು 4 ಕಡೆ ನಾವು ಗ್ರಾಮ ಸಂದರ್ಶನ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಜನ ನಂಬಿಕೆಯಿಂದ ಇವತ್ತು ಮನೆ ಬಿಟ್ಟು ಆಚೆ ಬಂದು ಇವತ್ತು ಅರ್ಜಿಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತದೆ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಒಂದು ನಾಯಕತ್ವದ ಗುಣ, ಸಹಾಯ ಮಾಡತಕ್ಕಂಥ ಗುಣ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಈ ಕಾಂಗ್ರೆಸ್ನ ಸರ್ಕಾರಕ್ಕೂ ಇದೆ ಅಂತಕ್ಕಂಥ ಒಂದು ನಂಬಿಕೆಯೊಟ್ಟಿಗೆ ಬಂದಿದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ನಮ್ಮ ನಾಯಕರುಗಳು ಮಾಡ್ತಾರೆ. ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಕೂಡ ಸಿದ್ಧಾರೆ. ಅವ್ರಿಗೊಂದು
ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಸ್ಪಂದನೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಚನ್ನಪಟ್ಟಣ ತಾಲೂಕಿನ ಸಮಸ್ತ ಜನರಿಗೂ ಮತ್ತು ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ಯಶಸ್ವಿಗೊಳಿಸಲಿಕ್ಕೆ ಜನರ ಪರವಾಗಿ ಅವಿರತವಾಗಿ ಜನಸೇವೆಯನ್ನು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಕೂಡ ಅವರು ಕೂಡ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಶ್ರಮಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಂತ ಎಲ್ಲ ಸಂಘಟನೆಗಳಿಗೂ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.